ಗಂಡ್ಮಕ್ಳು ಅಡಿಗೆ ಮನೆಗ್ ಕಾಲಿಡಬಾರ್ದು. ಅದೇನಿದ್ರು ಹೆಣ್ಮಕ್ಳ ಕೆಲ್ಸ. ಮನೆ ಕೆಲ್ಸ ಎಲ್ಲದನ್ನ ಹೆಣ್ಮಕ್ಳೇ ಮಾಡ್ಬೇಕು. ಹ್ಮ್. ಇದು ನಿಜನಾ? ಇಸ್ ದ್ಯಾಟ್ ಟ್ರೂ? ವೆಲ್ಕಮ್ ಟು ಎಪಿಸೋಡ್ 3 ಆಫ್ ಮೋನಿಕಾ ಲೆಟ್ಸ್ ಟಾಕ್. ಯಾರೋ ಹೇಳ್ತಾ ಇದ್ರು ಹೆಣ್ಣು ಸಂಸಾರದ ಕಣ್ಣು, ಅಡಿಗೆ ಮಾಡಿ ಗಂಡನ ಖುಷಿ ಪಡಿಸ್ಬೇಕು ಅಂತ. ಮನೆಯವ್ರ ಖುಷಿನೆಲ್ಲ ಹೆಣ್ಮಕ್ಳು ನೋಡ್ಕೋತಾರೆ. ಆದ್ರೆ ಹೆಣ್ಮಕ್ಳ ಖುಷಿ ನೋಡ್ಕೊಳ್ಳೋರು ಯಾರು? ಓಕೆ. ಆವಾಗೆಲ್ಲ ಎಲ್ಲಾ ಹೆಂಗಸರು ಮನೇಲಿ ಇರ್ತಾ ಇದ್ರು. ಅವ್ರಿಡೀ ದಿನ ಮನೇಲಿ ಅಡ್ಗೆಲಿ ಕಳ್ದ್ ಹೋಗೋದು. ಬಟ್ ಈಗ ಹಾಗಿದ್ಯಾ? ವಿತ್ ಚೇಂಜ್ ಇನ್ ಎವಲ್ಯೂಷನ್ ಇನ್ ಟೈಮ್ ಈಗ ಎಲ್ಲಾ ಹೆಣ್ಮಕ್ಳು ಹೊರಗಡೆ ಮತ್ತೆ ಮನೆ ಎಲ್ಲದ್ರಲ್ಲೂ ಕೆಲಸ ಮಾಡ್ತಾರೆ. ವೇರ್ ಇಸ್ ದ ಟೈಮ್ ಫಾರ್ ಹರ್ ಸೆಲ್ಫ್? ಓಕೆ, ಇದನ್ನೆಲ್ಲ ಸೈಡಿಗಿಡೋಣ. ಒಂದ್ ಗಂಡು ಹೆಣ್ಣು ಮದುವೆಯಾಗಿ ಜೊತೆಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂದ್ಮೇಲೆ ಮನೆ ನಡೆಸೋದು ಕೂಡ ಅವ್ರ ಜವಾಬ್ದಾರಿನೇ ಆಗುತ್ತೆ ಅಲ್ವಾ? ಅದ್ ಹೇಗೆ ಹೆಂಡತಿ ಮಾತ್ರ ಅಡ್ಗೆ ಮಾಡಿ ಹಾಕ್ಬೇಕು, ಗಂಡ ಕೂತ್ಕೊಂಡು ತಿನ್ಬೇಕು ಅನ್ನೋದು? ಹೆಣ್ಣು ಅನ್ನಪೂರ್ಣೆನೇ ನಿಜ, ಆದ್ರೆ ಗಂಡು ನಳಮಹಾರಾಜ ಅಲ್ವಾ? ಈ ತರ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡೋ ಗಂಡಸರನ್ನ ಕಂಡ್ರೆ ನಂಗೆ ಕೋಪ ಬರುತ್ತೆ. ಅಡ್ಗೆ ಕೆಲಸ ಮಾಡೋಕ್ ಬರೋ ಮೇಡ್ ಕೂಡ ತಿಂಗಳಿಗೆ 5,000 ರೂಪಾಯಿ ತಗೊಳ್ತಾರೆ. ಆದ್ರೆ ಹೆಂಡತಿ ಅನ್ನೋ ಹೆಸರಲ್ಲಿ ಅಡಿಗೆ ಕೆಲ್ಸದ ಜೊತೆಗೆ ಎಲ್ಲಾ ಕೆಲ್ಸನೂ ಬಿಟ್ಟಿಯಾಗಿ ಮಾಡಿಸ್ಕೊತಾರೆ. ಎರಡ್ ಕೈ ಸೇರಿದ್ರೆ ಚಪ್ಪಾಳೆ ಹೇಗಾಗುತ್ತೋ ಹಾಗೆ ಇಬ್ರು ಪ್ರಯತ್ನ ಸೇರಿದ್ರೆ ಅಡಿಗೆನು ತುಂಬಾ ರುಚಿಯಾಗಿ ಬರುತ್ತೆ. ಬಟ್ ಡಿಸ್ಕ್ರಿಮಿನೇಷನ್ ಮಾಡದೆ ಅಡ್ಗೆ ಕೆಲಸ ಬೇರೆ ಎಲ್ಲಾ ಕೆಲಸದಲ್ಲೂ ಕೈ ಜೋಡಿಸೋ ಗಂಡಸರಿಗೆ ಹ್ಯಾಟ್ಸ್ ಆಫ್. ಮೈ ಹಸ್ಬೆಂಡ್ ಇಸ್ ಒನ್ ಅಮಾಂಗ್ ದೆಮ್.